ಇವತ್ತು ದೊಡ್ಡ ಮಟ್ಟದಲ್ಲಿ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾಮಫಲಕವನ್ನು ಬಳಸಿಲ್ಲದೆ ಇರತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೋರಾಟ ಏನು ನಡೀತು. ಇಂಗ್ಲೀಷು ಮತ್ತು ಬೇರೆ ಭಾಷೆಗಳನ್ನ ಬಳಸ್ತಾರೆ. ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ಖಾಲಿ ಯಲಹಂಕ ರಸ್ತೆ ಅಂತಂತಲ್ಲ, ಚಾಲುಕ್ಯ ರಸ್ತೆಯಲ್ಲಿ ಈಗಲೇ ನೀವು ನೋಡಿದ್ದೀರಾ, ಮಾಲಾಫೇಶಿಯಾ ಕೋರ್ಟಿಗೆ ಹೋಗ್ತಿ ನಿನ್ನ ತೀರ್ಮಾನವನ್ನು ಇಲ್ಲೇ ಮಾಡಿದ್ದೀವಿ. ನಾವು ಕೇಳೋದಿಷ್ಟೇ ಸರ್, ಯಾರಾದರೂ ಆಗಿರಲಿ, ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀರಾ, ನಿಮ್ಮ ವಿರುದ್ಧ ಅಲ್ಲ ನಮ್ಮ ಹೋರಾಟ. ನೀವು ಕನ್ನಡವನ್ನು ಬಳಸದೇ ಇರುವುದರ ವಿರುದ್ಧ ನಮ್ಮ ಹೋರಾಟ. 60%ಗಿಂತ ಹೆಚ್ಚು ಏನು ಒಂದು ಆದೇಶ ಇದೆ ಅದನ್ನು ಪಾಲನೆ ಮಾಡಿ, ಅಂಗಡಿ ಹೊರಭಾಗದಲ್ಲಿ ಅಷ್ಟೇ ಅಲ್ಲ ಒಳಭಾಗದಲ್ಲೂ ಕನ್ನಡವನ್ನು ಬಳಸ್ಬೇಕು. ನೀವು ಬಳಸಲಿಲ್ಲ ಅಂತಂದರೆ ಕಿತ್ತು ಬೀಸಾಕುವಂಥ ಕೆಲಸವನ್ನು ನಾವು ಕನ್ನಡಿಗರೇನು ಸತ್ತಿಲ್ಲ, ನಾವಿನ್ನೂ ಬದುಕಿದ್ದೀವಿ. ಕನ್ನಡವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಒಂದು ಕನ್ನಡ 6 ಕೋಟಿ ಕನ್ನಡಿಗರನ್ನ ಸಾಕ್ತಾ ಇದ್ದಾಳೆ ಆ ತಾಯಿ ಅಂತಂದಮೇಲೆ ನಾವು 6 ಕೋಟಿ ಕನ್ನಡಿಗರು ಸೇರಿ ಆ ತಾಯಿನ ಕಾಪಾಡ್ಕೊಳಕ್ಕಾಗಲ್ವಾ? ಕಾಪಾಡ್ತೀವಿ. ಈ ಅಭಿಯಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇವತ್ತಿಗಷ್ಟೇ ಸೀಮಿತವಲ್ಲ, ಎಲ್ಲೆಡೆ ಜೋರಾಗಿ ನಡೆಯುತ್ತೆ ಸರ್. ಈಗ ಸರ್ಕಾರನೂ ಆದೇಶ ಸುಮ್ಮನೆ 60% ಅಂತ ಹೇಳಿ, ಈಗ ಅದು ಎಲ್ಲಿ ಕೂಡ ಜಾರಿಯಾಗಿ ಆಗ್ತಾ ಇಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸರ್ಕಾರಕ್ಕೆ ಈಗ ಎಚ್ಚೆತ್ತುಕೊಂಡು ನೀವು ಆದೇಶ ಮಾಡಿದ್ದೀರಾ. ಫೆಬ್ರವರಿ 28 ಒಳಗಡೆ BBMP ಅಧಿಕಾರಿಗಳು ಯಾರಿದ್ದಾರೆ 8 ವಲಯದಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್? ನೀವು ಏನು ನಿಮ್ಮನ್ನು ಏನಕ್ಕೆ ಅಪಾಯಿಂಟ್ ಮಾಡಿರೋದು? ನಿಮ್ಮನ್ನು ಮಾನ್ಯ ಸರ್ಕಾರ ಈಗ ಮಾಡೋ ಕೆಲಸನ ಯಾವತ್ತೋ ನೀವು ಬಂದು ಹೆಚ್ಚು ಕಮ್ಮಿ 6-7 ತಿಂಗಳಾಯಿತು. ಏನು ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಈಗ 28 ಗಡುವು ಕೊಟ್ಟಿದ್ದೀರಾ. ಕಟ್ಟುನಿಟ್ಟಿನ ಗಡುವಿನ ಮುಖಾಂತರ ಎಲ್ಲೆಡೆ ಯಾವ ದೊಡ್ಡ ಕಂಪನಿನೋ, ಚಿಕ್ಕ ಕಂಪನಿನೋ, ಸಣ್ಣ ಅಂಗಡಿನೋ, ದೊಡ್ಡ ಅಂಗಡಿನೋ, ಮಾಲೋ, ರೆಸ್ಟೋರೆಂಟೋ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಳಗೂ 60% ಇರಬೇಕು, ಹೊರಗಡೆನೂ 60% ಇರಬೇಕು. ಸರ್ಕಾರ ಮಾಡೋಕ್ಕಾಗದೆ ಇರೋದಕ್ಕೇನೆ ಇವತ್ತು ಹೋರಾಟಗಾರರು ಬೀಳ್ದಿಗಿಳಿದ್ದು. ಮತ್ತೆ ಈ ಥರ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ, ಎಲ್ಲರೂ ಕನ್ನಡವನ್ನು ಬಳಸಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ.